ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವನು ಗೌತಮ್ ಅವ್ರನ್ನ ತುಂಬಾನೇ ಹಚ್ಕೊತಿದ್ದಾನೆ. ಇದು ಹೀಗೆ ಮುಂದುವರೆದ್ರೆ ತುಂಬ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಇದನ್ನ ಇಲ್ಲಿಗೆ ಕಟ್ ಮಾಡಬೇಕು. ಭೂಮಿಕಾ ಕಾಲ್ ಮಾಡ್ತಾ ಇದಾರಲ್ಲ. ಹಲೋ, ಹೊರಗೆ ಬರ್ತೀರಾ? ನಿಮ್ಮ ಜೊತೆ ಮಾತಾಡಬೇಕು. ಬಂದೆ. ಹೇಳಿ. ನಿಮ್ಮ ಹತ್ರ ಮಾತಾಡಬೇಕಿತ್ತು. ಏನು ವಿಷಯ? ಅಪ್ಪು ಬಗ್ಗೆ. ಏನು? ನೀವು ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ. ನಾನೇನು ಮಾಡಿದೆ? ನೀವು ನಾತಿಯಾಗಿ ಮುದ್ದು ಮಾಡ್ತಿದ್ದೀರಾ. ನಾನೇನು ಎಕ್ಸ್ಟ್ರಾ ಮುದ್ದು ಮಾಡಿದೆ? ಮಕ್ಕಳು ಅಂದ್ರೆ ಮುದ್ದಲ್ವಾ? ಎಂಥವ್ರಿಗಾದ್ರೂ ಮುದ್ದು ಬರುತ್ತೆ. ಇದ್ರಲ್ಲಿ ಕಂಪ್ಲೇಂಟ್ ಮಾಡೋಂಥದ್ದೇನಿದೆ? ಇಲ್ಲ, ಇತ್ತೀಚೆಗೆ ನಿಮ್ಮ ಪ್ರೀತಿ ಮುದ್ದು ಜಾಸ್ತಿ ಆಗೋಗಿದೆ. ಅವ್ನು ನಿಮ್ಮ ಜೊತೆ ಇರೋದಕ್ಕೆ ಬಯಸ್ತಾನೆ. ನಿಮ್ಮ ತುಂಬಾ ಹಚ್ಕೊಂಡಿದ್ದಾನೆ. ಅದೆಲ್ಲ ಓಕೆ, ಹೋಗ್ಲಿ ಬಿಡು ಅಂತ ಸುಮ್ಬಿಟ್ರೆ ಇದ್ಯಾಕೋ ಮಿತಿ ಮೀರಿ ಹೋಗ್ತಿದೆ ಅಂತ ಅನಿಸ್ತದೆ. ಅನ್ಸೋದೇನು? ಮಿತಿ ಮೀರಿ ಹೋಗಿದೆ. ಅವನಿಗೀಗ ನಿಮ್ಮನ್ನು ತುಂಬಾ ಹಚ್ಕೊತಿದ್ದಾನೆ. ನಿಮ್ಮನ್ನು ನೋಡಂಗಿಲ್ಲ, ಕೀ ಕೊಟ್ಕೊಂಬೆ ಥರ ಆಡ್ತಾನೆ. ಅದು ಅಲ್ಲದೆ ನೀವು ಅವನನ್ನು ಈ ರೀತಿ ಅತಿಯಾಗಿ ಮುದ್ದು ಮಾಡಿದ್ರೆ ಅವನ ಶಿಸ್ತು ಕಲಿತಾನೆ. ನಾನು ಅವನನ್ನು ಶಿಸ್ತಿಂದ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನನ್ನ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ. ಅವ್ನು ನಿಮ್ಮನ್ನು ನೋಡಿದ ತಕ್ಷಣ ಬಂದು ತಪ್ಕೋತಾನೆ, ಮುದ್ದು ಮಾಡ್ತಾನೆ. ಅವ್ನು ಯಾರ ಜೊತೆನೂ ಈ ರೀತಿ ಮಾಡಿಲ್ಲ, ನಿಮ್ಮ ಜೊತೆ ಮಾತ್ರ ಹೀಗೆ ಮಾಡ್ತಾನೆ. ಅದೇ ನನ್ನ ಟೆನ್ಷನ್ ಕಾರಣ ಆಗ್ತಿರೋದು. ಅದಕ್ಕೆ ನಾನೇನು ಮಾಡಲಿ? ಅವನ ಜೊತೆ ಚೆನ್ನಾಗಿರೋದು ತಪ್ಪಾಗದ್ರ? ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ನಿಮಗೆ ನೀವು ಒಂದು ಗೆರೆ ಹಾಕ್ಕೊಳ್ಳಿ. ಅದನ್ನು ದಾಟಿ ನೀವು ಬರಬೇಡಿ. ಅವನೀಗ ನನ್ನ ನೆರಳಲ್ಲಿ ಬೆಳೀತಿದ್ದಾನೆ. ನಿಮ್ಮಿಂದ ಎಲ್ಲಾನು ಡಿಸ್ಟರ್ಬ್ ಆಗಬಾರ್ದಲ್ವಾ? ಆ ಕಾರಣಕ್ಕೆ ನಾನು ಅವನಿಂದ ಎಲ್ಲಾನು ಮುಚ್ಚಿಟ್ಟಿರೋದು. ಯಾವ ಡಿಸ್ಟರ್ಬೆನ್ಸು ಇಲ್ಲದೆ ಎಲ್ಲ ಸ್ಮೂತಾಗಿ ನಡ್ಕೊಂಡು ಹೋಗ್ಲಿ ಅಂತ. ಸೊ ನೀವು ಅವನಿಗಿಷ್ಟ ಹತ್ರ ಆಗ್ತಿರೋದು ನನಗಿಷ್ಟ ಆಗ್ತಿಲ್ಲ ಗೌತಮವ್ರೆ. ನನ್ನ ಮೇಲೆ ಅವನಿಗೆ ದ್ವೇಷ ಉಟ್ಕೊಂಡ್ರೆ ನಾನು ಏನು ಮಾಡಲಿ? ಇಷ್ಟು ದಿನ ನಾನು ಅವನಿಗೋಸ್ಕರ ಮಾಡಿದ್ದೆಲ್ಲಾನು ಒಂದೇ ಕ್ಷಣದಲ್ಲಿ ಕೊಚ್ಕೊಂಡು ಹೋಗಲ್ವಾ? ನಾನು ಅವನನ್ನು ಅಷ್ಟು ಪ್ರೀತಿಯಿಂದ ಅಷ್ಟು ಜೋಪಾನವಾಗಿ ಸಾಕು ಬೆಳೆಸಿದ್ದೀನಿ. ಅದು ಯಾವುದಕ್ಕೂ ಅರ್ಥನೇ ಇಲ್ಲ ಅನ್ನೋ ಥರ ಆಗ್ಬಾರ್ದಲ್ವಾ? ನನ್ನ ಕನ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾಳೆ ದಿನ ನೀವು ಯಾರು ಅಂತ ಅವನಿಗೆ ಗೊತ್ತಾಗಿ ಇಷ್ಟು ದಿನ ಈ ಸತ್ಯನ ಯಾಕೆ ಮುಚ್ಚಿಟ್ರಿ ಅಂತ ನನಗೆ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡಲಿ? ನನ್ನ ಮೇಲೆ ಅವನಿಗೆ ದ್ವೇಷ ಹುಟ್ಟಿದ್ರೆ ಇಷ್ಟು ವರ್ಷ ಅಮ್ಮ ಆದವಳು ನಿಮ್ಮ ಕಾರಣಕ್ಕೆ ನಾನು ವಿಲನ್ ಆಗ್ಬಿಡ್ತೀನಿ. ಹಾಗಾಗೋದಕ್ಕೆ ನಾನು ರೆಡಿ ಇಲ್ಲ. ದಯವಿಟ್ಟು ಅವನಿಂದ ಎಷ್ಟು ದೂರ ಇರೋಕ್ಕಾಗುತ್ತೋ ಅಷ್ಟು ದೂರ ಇರಿ ಪ್ಲೀಸ್. ಅವನಿಗೆ ಹಾಯ್ ಬಾಯ್ ಬಿಟ್ಟರೆ ಇನ್ನೇನು ಹೇಳೋದಕ್ಕೆ ಹೋಗ್ಬೇಡಿ. ಅವನಾಗ ಅವನೇ ಬಂದು ಹಗ್ ಮಾಡೋದು, ಮುತ್ಕೊಡೋದು ಏನಾದರೂ ಮಾಡಿದ್ರು ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನೀವು ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಅವನಿಗೆ ಅರ್ಥ ಮಾಡಿಸಿ. ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಇಟ್ಕೊಳ್ಳಿ ಪ್ಲೀಸ್, ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ನಾನು ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಏನು ಮಾಡಲಿ? ನಾನು ಬೇಡ ಅಂದರೂ ಅವನಾಗವನೇ ನನ್ನ ಹತ್ರ ಬರ್ತಾನಲ್ಲ. ಕಷ್ಟ ಆಗುತ್ತೆ, ನಂಗೆ ಅರ್ಥ ಆಗುತ್ತೆ. ಬಟ್ ಬೇರೆ ವಿಧಿ ಇಲ್ಲ. ಅವನಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಅವನ ಹತ್ರ ಮಾತಾಡೋದನ್ನೇ ಬಿಟ್ಬಿಡ್ಲಾ? ಅದು ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಯಾಕೆ ಇಷ್ಟೊಂದು ಹಾರ್ಟ್ಲೆಸ್ ಆಗ್ತಾ ಇದೀರಾ ಭೂಮಿಕಾ? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಹೇಳಿದ್ನಲ್ಲ ಇಷ್ಟೊತ್ತು ಪ್ರಾಬ್ಲಮ್ ಏನು ಅಂತ. ನಾಳೆ ದಿನ ನೀವು ಯಾರು ಅಂತ ಗೊತ್ತಾದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ.
ಅವ್ನು ನನಗೆ ನಾನಾ ರೀತಿ ಪ್ರಶ್ನೆಗಳು ಕೇಳ್ತಾನೆ. ಅವನು ನಿಮಗೆ ಪ್ರಶ್ನೆ ಮಾಡ್ತಾನೆ ಅನ್ನೋದೇ ನಿಮ್ಮ ಚಿಂತೆನಾ? ಡೋಂಟ್ ವರಿ, ನಾನು ಅವನಿಗೆ ಯಾವ ವಿಷಯನೂ ಹೇಳಲ್ಲ. ಹಾಗೆ ಹೇಳಾಗಿದ್ದಿದ್ರೆ ಆ ಕೆಲಸ ನಾನು ಯಾವತ್ತೂ ಮಾಡಿರ್ತಿದ್ದೆ. ಬಟ್ ನಾನು ಯಾವತ್ತೂ ಆ ಕೆಲಸ ಮಾಡಲ್ಲ. ಅವನಿಗಷ್ಟೇ ಅಲ್ಲ, ನಿಮ್ಮ ಅಪ್ಪ ಅಮ್ಮನಿಗೂ ನಿಮ್ಮ ಬಗ್ಗೆ ನೀವೆಲ್ಲಿದ್ದೀರ ಅನ್ನೋ ವಿಷಯ ನಾನು ಹೇಳಲ್ಲ. ಡೋಂಟ್ ವರಿ, ನೀವು ಯೋಚನೆ ಮಾಡಬೇಡಿ. ನಾನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ಬೇರೆ ಏನಾದರೂ? ಥ್ಯಾಂಕ್ಸ್. ಏನಾಗಿದೆ ನಿನಗೆ? ಇತ್ತೀಚೆಗೆ ಯಾಕಿಂತ ಹಾಡುಗಳನ್ನ ಕೇಳಿಸ್ಕೊತಿದ್ಯಾ? ಮಮ್ಮಿ, ನಾನು ಟಿವಿ ಆನ್ ಮಾಡಿದೆ, ಅದೇ ಸಾಂಗ್ ಬಂತು. ಯಾಕೆ ಮಮ್ಮಿ, ಚೆನ್ನಾಗಿಲ್ವಾ? ನಾನು ಹಿಂಗೆ ಹೋಮ್ವರ್ಕ್ ಮಾಡು ಅಂತ ಹೇಳಿದ್ನಲ್ಲ. ಮಮ್ಮಿ, ನಾನೆಲ್ಲ ಬಂದು ಕಂಪ್ಲೀಟ್ ಮಾಡ್ಬಿಟ್ಟೆ ಮಮ್ಮಿ. ಜಾಣ ಮರಿಯೋ, ಪಟ ಪಟ ಅಂತ ಎಲ್ಲ ಮುಗಿಸ್ಬಿಟ್ಟ ಅಲ್ವೇನೋ? ನಾನು ಸಿನ್ಸಿಯರ್ ಬಾಯ್ ಮಮ್ಮಿ. ಅದು ಮಮ್ಮಿ, ನಾನು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿ ಏನಲ್ಲ, ಸ್ವಲ್ಪ ಹೊತ್ತು ಮಿಂಚು ಜೊತೆ ಆಟ ಆಡ್ಬಿಟ್ಟು ಬರಲ್ಲ. ಪದೇ ಪದೇ ಅವ್ರ ಮನೆಗೆ ಹೋಗೋದು ಸರಿ ಇಲ್ಲ. ಅವ್ರಿಗೆ ತೊಂದರೆ ಕೊಡಬಾರ್ದು ನಾವು. ಮಮ್ಮಿ, ಯಾರು ಹೇಳಿದ್ರು ನಾನು ಅಲ್ಲಿಗೆ ಹೋದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ? ಮಮ್ಮಿ, ನಾನು ಅಲ್ಲಿಗೆ ಹೋದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಅಲ್ಲಿಗೆ ಹೋಗೋದು ಅಂದ್ರೆ ನಂಗೂ ಏನೋ ಒಂಥರ ಖುಷಿ ಮಮ್ಮಿ. ಹೋಗಿ ಬಂದ್ಬಿಡ್ತೀನಿ. ಅಪ್ಪು, ಬಾಯ್ ಬಿಟ್ಟು ಯಾರು ಹೇಳಲ್ಲ ನಮಗೆ ತೊಂದರೆ ಆಗ್ತಿದೆ ಅಂತ. ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ನೀನು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನಾವು ಒಬ್ರಿಗೆ ಹತ್ರ ಆಗಿ ಅವರು ನಮ್ಮಿಂದ ದೂರ ಆದರೆ ಅದು ತುಂಬಾನೇ ನೋವು ಕೊಡುತ್ತೆ. ಯಾಕೆ ಮಮ್ಮಿ ಏನೇನೋ ಮಾತಾಡ್ತಾ ಇದ್ದೀರಾ? ಹಂಗೆಲ್ಲ ಏನೂ ಆಗಲ್ಲ. ಅಪ್ಪು, ದೊಡ್ಡವ್ರು ಹೇಳ್ತಿದ್ದಾರೆ ಅಂದ್ರೆ ಅದು ನೀನು ಒಳ್ಳೇದಕ್ಕೆ, ಅದನ್ನ ಅರ್ಥ ಮಾಡ್ಕೊ. ಇನ್ನು ಮುಂದೆ ನೀನು ಅಲ್ಲಿಗೆ ಹೋಗ್ಬಾರ್ದು ಅಷ್ಟೇ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನೀವು ಯಾವಾಗಲೂ ಹಿಂಗೆ ಮಾಡ್ತೀರಾ, ನಂಗೆ ಗೊತ್ತು. ನನ್ನ ಮಾತು ಕೇಳಿಸ್ಕೊ, ಸುಮ್ಮನೆ ಪ್ರಶ್ನೆ ಮಾಡಕ್ ಬರಬೇಡ. ಅಕ್ಕರೆ, ಅವನ ಅಪ್ಪನ ಬಗ್ಗೆ ಸಾಂಗ್ ತಾನೇ ಹಾಕಿರೋದು. ಅಪ್ಪ ಇಲ್ಲಿ ಅಪ್ಪ ಇಲ್ಲಿ ಅಂತ ಕೇಳ್ತಾ ಇಲ್ವಲ್ಲ? ನಾನು ಅವನ ಹತ್ರ ಏನು ಹೇಳ್ತಿದ್ದೀನಿ, ನೀನೇನು ಹೇಳ್ತಿದ್ದೆ? ಒಂದಕ್ಕೊಂದು ಸಂಬಂಧ ಇದೆಯಾ? ಈಗ ಅಪ್ಪನ ವಿಚಾರ ಯಾಕೆ ಬಂತು? ಹೌದು ಮಮ್ಮಿ, ಪಪ್ಪನ ಬಗ್ಗೆ ನನ್ನ ಹತ್ರ ಯಾವತ್ತೂ ಮಾತಾಡೇ ಇಲ್ವಲ್ಲ, ಯಾಕೆ?